ಕೆಲವೊಂದಿಷ್ಟು ಸರ್ಕಾರಿ ಕಚೇರಿಗಳನ್ನ ನೋಡ್ಬಿಟ್ರೆ ಅದೇನು ಸರ್ಕಾರಿ ಕಚೇರಿನ ಅಥವಾ ಪಾರ್ಟಿ ಮಾಡೋ ಕೊಠಡಿಗಳ ಅಂತ ಹೇಳಿ ಅನುಮಾನ ಬರೋದಕ್ಕೆ ಶುರುವಾಗುತ್ತೆ. ಈ ಸ್ಟೋರಿನೂ ಅಂತದ್ದೇ. ಕಚೇರಿಯನ್ನೇ ಪಾರ್ಟಿ ಹಾಲ್ ಮಾಡ್ಕೊಂಡಿರೋದು ಆಫೀಸರ್ಗಳು. ಇದೇನು ಸರ್ಕಾರಿ ಕಚೇರಿನ ಅಥವಾ ಪಾರ್ಟಿ ಮಾಡೋ ಕೊಠಡಿನ ಅಂತ ನೀವೇ ಪ್ರಶ್ನೆ ಮಾಡ್ತೀರಿ. ಇದನ್ನು ನೋಡ್ಬಿಟ್ರೆ ಕಚೇರಿಯನ್ನೇ ಪಾರ್ಟಿ ಹಾಲ್ ಮಾಡ್ಕೊಂಡಿದ್ದಾರೆ ಆಫೀಸರ್. ವಿಜಯಪುರದಲ್ಲಿ ಸರ್ಕಾರಿ ಅಧಿಕಾರಿಯ ಉದ್ದಟತನ. ಸಿಂದಗಿ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿಕೊಂಡಿದ್ದಾರೆ. ಹುಟ್ಟುಹಬ್ಬ ಆಚರಿಸಿಕೊಂಡಿರುವ ಪಂಚಾಯಿತಿ ಅಧಿಕಾರಿ ರಾಮು ಅಗ್ನಿ ಕೇಕ್ ಕಟ್ ಮಾಡಿ ಸಿಬ್ಬಂದಿಯೊಂದಿಗೆ ಬರ್ತ್ಡೇ ಆಚರಣೆಯನ್ನ ಮಾಡಿದ್ದಾರೆ. ನಾವು ಆಡಿದ್ದೇ ಆಟ ಅನ್ಕೊಂಡ್ಬಿಟ್ರ ಹಾಗಾದ್ರೆ ರಾಮು ಅಗ್ನಿ ಅವರು? ನಮ್ನ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅನ್ಕೊಂಡ್ಬಿಟ್ರ? ಸರ್ಕಾರದ ಸುತ್ತೋಲೆಗೂ ಕಾರ್ಯನಿರ್ವಾಹಕ ಅಧಿಕಾರಿ ಡೋಂಟ್ ಕೇರ್. ಸುಮ್ಮನಿದ್ರೆ ಕಚೇರಿಯಲ್ಲೇ ಮದುವೆ ಮಾಡಿದ್ರು ಅಚ್ಚರಿ ಇಲ್ಲ ಇವರು. ಆನೆ ನಡೆದಿದ್ದೇ ದಾರಿ ಎನ್ನುವಂತಾಗಿದೆ ಸರ್ಕಾರಿ ಅಧಿಕಾರಿಯ ನಡವಳಿಕೆ. ಕಚೇರಿ ದುರ್ಬಳಕೆ ಮಾಡಿಕೊಂಡ ಅಧಿಕಾರಿಗಳ ವಿರುದ್ಧ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಹಾಗಾಗಿನೇ ಕೇಳ್ತಾ ಇರೋದು, ಅಲ್ಲಿ ಬರ್ತ್ಡೇ ಪಾರ್ಟಿ ಮಾಡ್ಕೊಳ್ಳೋಕೆ ಅದೇ ನಿಮ್ಮ ಮನೇನ ಅಥವಾ ನೀವೇ ಬುಕ್ ಮಾಡ್ಕೊಂಡಿರೋ ಪಾರ್ಟಿ ಹಾಲ ಅದು? ನೀವು ಅಲ್ಲಿ ನಿಮ್ಮನ್ನ ಅಲ್ಲಿ ಕೂರಿಸ್ಕೊಂಡಿರೋದು, ಎಸ್ ಈ ಫೋಟೋ ನೋಡಿ, ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಂಡಿರುವಂತ ಒಂದು ಫೋಟೋ ಇದು. ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ಬೇಡಿ ಅಂತ ಯಾರಾದರೂ ಹೇಳಿದ್ರ? ಮಾಡ್ಕೊಳ್ಳಿ, ಮಸ್ತಾಗಿ ಮಾಡ್ಕೊಳ್ಳಿ, ನಿಮಗೆ ಬೇಡ ಅಂತ ಯಾರು ಹೇಳ್ತಾ ಇಲ್ಲ ಇಲ್ಲಿ. ಆದ್ರೆ ಎಲ್ಲಿ ಮಾಡ್ಕೊಂಡಿದ್ದೀರಿ? ನೀವು ಕೆಲಸ ಮಾಡುವಂತ ಸ್ಥಳ ಕಚೇರಿ, ಸರ್ಕಾರಿ ಕಚೇರಿ. ಅದು ಸರ್ಕಾರಿ ಕಚೇರಿ ಯಾಕಿರೋದು? ಜನರ ಸೇವೆಗಾಗಿರೋದು. ನೀವಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ಳೋದು, ಇನ್ನೇನೋ ಸೆಲೆಬ್ರೇಷನ್ ಮಾಡ್ಕೊಳ್ಳೋದು, ಪಾರ್ಟಿ ಮಾಡೋದು ಅದಕ್ಕಲ್ವಲ್ಲ ಸರ್ಕಾರಿ ಕಚೇರಿ ಇರೋದು. ಅಲ್ಲಿ ಹೇಳೋರು ಕೇಳೋರು ಯಾರು ಇಲ್ಲ ಅಂತನಾ ಅರ್ಥ? ನೀವು ಈ ರೀತಿಯಾಗಿ ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಮಾಡ್ಕೊಳ್ಳೋಕ್ಕೆ? ರಾಮು ಅಗ್ನಿ ಅವರೇ, ನಿಮಗೆ ಮಾಡ್ತಾ ಇರುವಂತ ಪ್ರಶ್ನೆ ಇದು. ನೀವು ಕೆಲಸ ಮಾಡೋದು ಸಾರ್ವಜನಿಕರಿಗಾಗಿ, ಆದರೆ ನೀವು ಪಾರ್ಟಿ ಮಾಡಿ ಅಂತ ಹೇಳಿ ನಿಮ್ಗೆ ಆ ಕಚೇರಿಯನ್ನ ಕೊಟ್ಟಿಲ್ಲ. ವಿಜಯಪುರದಲ್ಲಿ ಸರ್ಕಾರಿ ಅಧಿಕಾರಿ ರಾಮು ಅಗ್ನಿ ಉದ್ದಟತನವನ್ನ ಪ್ರದರ್ಶನ ಮಾಡಿರೋದು. ಸಿಂದಗಿ ತಾಲೂಕಿನ ಪಂಚಾಯಿತಿ ಸಭಾಂಗಣದಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಅನ್ನ ಮಾಡ್ಕೊಂಡಿದ್ದಾರೆ. ಹುಟ್ಟು ಹಬ್ಬ ಆಚರಿಸಿಕೊಂಡಿದ್ದಾರೆ ಇಲ್ಲಿ ಪಂಚಾಯಿತಿ ಅಧಿಕಾರಿ ರಾಮು ಅಗ್ನಿ. ಕೇಕ್ ಕಟ್ ಮಾಡಿ ಸಿಬ್ಬಂದಿಗಳೊಂದಿಗೆ ಬರ್ತ್ಡೇ ಆಚರಣೆ ಮಾಡ್ಕೊಂಡಿದ್ದಾರೆ. ನಾವು ಮತ್ತೆ ಅದನ್ನೇ ಹೇಳೋದು, ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ಳಿ, ಇದೇ ಸಿಬ್ಬಂದಿಗಳನ್ನ ಕರ್ಕೊಂಡು ಹೋಗಿ. ಸಪರೇಟ್ ಆದಂಥ ಹಾಲ್ಗಳು ಅಂತ ಅದಕ್ಕೆ ಇರ್ತವೆ, ಅಲ್ಲೆಲ್ಲ ಹೋಗಿ ಎಂಜಾಯ್ ಮಾಡಿ, ಬೇಡ ಅಂತ ಹೇಳ್ತಾ ಇಲ್ಲ. ಡ್ಯೂಟಿ ಅವರ್ಸ್ನಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ನೀವು ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ತೀರಾ ಅಂತ ಅಂದ್ರೆ ಏನರ್ಥ? ಸರ್ಕಾರದ ಸುತ್ತೋಲಿಗೂ ಬೆಲೆ ಇಲ್ವಾ, ಮರ್ಯಾದೆ ಇಲ್ವಾ, ಕಿಮ್ಮತ್ತಿಲ್ವಾ? ಹಾಗಾದ್ರೆ ಸರ್ಕಾರದ ಸುತ್ತೋಲೆ ಏನು ಹೇಳುತ್ತೆ? ಸರ್ಕಾರಿ ಕಚೇರಿಗಳಲ್ಲಿ ಯಾವುದೇ ರೀತಿಯಾದಂಥ ಇಂಥ ಪರ್ಸನಲ್ ಆಚರಣೆಗಳನ್ನ ಮಾಡಬಾರ್ದು ಅಂತ ಹೇಳುತ್ತೆ. ಅದಕ್ಕೂ ಮರ್ಯಾದೆ ಕೊಟ್ಟಿಲ್ಲ ಅಂದ್ರೆ ಹೆಂಗ್ರಿ ಸ್ವಾಮಿ ನೀವು? ಸುಮ್ಮನಿದ್ರೆ ಮದುವೆನೂ ಮಾಡಿಸ್ಬಿಡ್ತೀರೇನೋ ಯಾರ್ದಾದ್ರು? ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ವಿಜಯಪುರ ರಿಪೋರ್ಟರ್ ದೀಪಕ್ ಶಿಂದೆ. ದೀಪಕ್ ಶಿಂದೆ, ಯಾವಾಗ ಇವರು ಬರ್ತ್ಡೇ ಸೆಲೆಬ್ರೇಷನ್ ಮಾಡಿರೋದು? ಖಂಡಿತ ರಾಮ್, ನಿನ್ನೆ ದಿನ ಈ ಸಿಂದಗಿಯ ಒಬ್ಬ ತಾಲೂಕು ಪಂಚಾಯತಿ ಅಧಿಕಾರಿಯಾಗಿರುವಂತ ರಾಮು ಅಗ್ನಿ ಅವರು ತಮ್ಮ ಒಂದು ಹುಟ್ಟುಹಬ್ಬವನ್ನ ಆಚರಿಸಿಕೊಂಡಿದ್ದಾರೆ. ಸಹಜವಾಗಿನೇ ಎಲ್ರಿಗೂ ತಮ್ಮ ಹುಟ್ಟುಹಬ್ಬವನ್ನ ಆಚರಿಸ್ಕೊಳ್ಬೇಕು ಅನ್ನುವಂತ ಆಶಾಭಾವ ಇರ್ತದೆ. ಆದ್ರೆ ಒಬ್ಬ ಸರ್ಕಾರಿ ಅಧಿಕಾರಿಯಾಗಿ, ಅದು ಕೂಡ ಸರ್ಕಾರಿ ಸಭಾಭವನದಲ್ಲಿ ಈ ರೀತಿಯ ಒಂದು ಹುಟ್ಟುಹಬ್ಬವನ್ನ ತನ್ನ ಸಿಬ್ಬಂದಿಗಳ ಜೊತೆಗೆ ಅವರು ಆಚರಿಸಿಕೊಂಡಿರುವಂತದ್ದು ಈಗ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಯಾಕಂತಂದ್ರೆ ಸರ್ಕಾರಿ ಸುತ್ತೋಲೆಗಳಿದ್ದಾವೆ, ಖಾಸಗಿ ಕಾರ್ಯಕ್ರಮಗಳನ್ನ ಸರ್ಕಾರಿ ಕಚೇರಿಗಳಲ್ಲಿ ಅಥವಾ ಸರ್ಕಾರಿ ಕಚೇರಿ ಆವರಣದಲ್ಲಿ ಅಥವಾ ಸರ್ಕಾರಿ ಸಭಾಭವನಗಳಲ್ಲಿ ಆಚರಿಸಿಕೊಳ್ಬೇಡಿ ಅನ್ನುವಂತ ಸುತ್ತೋಲೆಗಳು ಇದ್ದಾಗೂ ಕೂಡ ಎಲ್ಲೋ ಒಂದ್ ಕಡೆ ಡಿ ದರ್ಜೆಯ ಅಥವಾ ಸಣ್ಣ ಕೆಳ ದರ್ಜೆಯ ಸಿಬ್ಬಂದಿ ಎಡವಟ್ಟು ಮಾಡಿದ್ರೆ ಕೂಡ್ಲೇನೆ ನೋಟಿಸ್ ಅನ್ನು ಕೊಡುವಂತ ಅಧಿಕಾರಿಗಳು ಈಗ ತಾವೇ ಇಂತ ಒಂದು ತಪ್ಪನ್ನು ಮಾಡಿರುವಂತದ್ದು ಸಾಕಷ್ಟು ಸಾರ್ವಜನಿಕರ ಆಕ್ರೋಶಕ್ಕೂ ಕೂಡ ಕಾರಣ ಆಗ್ತಾ ಇರುವಂತದ್ದು ರಾಮ್. ಯಾಕಂತಂದ್ರೆ ಈಗ ಸಾರ್ವಜನಿಕವಾಗಿ ಇವರು ಸಭಾಭವನದಲ್ಲಿ, ಅದು ಸರ್ಕಾರಿ ಕಚೇರಿಯ ಅವಧಿಯಲ್ಲಿ ತಮ್ಮ ಸಿಬ್ಬಂದಿಗಳ ಜೊತೆಗೆ ಒಂದು ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದಾರೆ. ಈಗ ಸದ್ಯಕ್ಕೆ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿರೋದು ನಾಳೆ ಮತ್ತೆ ಮುಂಚೆ ಅಥವಾ ಮತ್ತೊಂದು ಯಾವುದೋ ಸೀಮಂತದ ಕಾರ್ಯಕ್ರಮವನ್ನು ಕೂಡ ಅಲ್ಲಿ ಆಚರಿಸೋದಿಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ ಅಂತ ಈಗ ಜನ ಪ್ರಶ್ನೆ ಮಾಡ್ತಾ ಇರುವಂತದ್ದು ರಾಮ್. ಎಸ್, ಈಗ ಈ ಅಧಿಕಾರಿ ಏನಾದರೂ ಇದರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರಾ ದೀಪಕ್?
ಖಂಡಿತ ರಾಮ್, ಈ ಒಂದು ನಿಟ್ಟಿನಲ್ಲಿ ನಾವು ಈಗಾಗಲೇ ಸಿಂದಗಿಯ ತಾಲೂಕ್ ಪಂಚಾಯತಿ ಅಧಿಕಾರಿಯಾಗಿರುವಂತ ರಾಮು ಅಗ್ನಿ ಅವರನ್ನ ಸಂಪರ್ಕಿಸುವಂತ ಪ್ರಯತ್ನವನ್ನ ಮಾಡಿದ್ವಿ. ಆದ್ರೆ ಸಾರ್ವಜನಿಕ ಸಂಪರ್ಕಕ್ಕೆ ಈ ಅಧಿಕಾರಿ ಸಿಗ್ತಾ ಇಲ್ಲ ಅನ್ನುವಂಥದ್ದು ಕೂಡ ದುಃಖದ ಅಥವಾ ಖೇದಕರ ವಿಷಯ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಒಬ್ಬ ಮಾಧ್ಯಮ ಪ್ರತಿನಿಧಿಯಾಗಿ ನಾವು ಕರೆ ಮಾಡಿದಾಗ ಸುಮಾರು ಸರಿ 2-3 ಸರಿ ಕರೆ ಮಾಡಿದಾಗ ಕೂಡ ಅವ್ರಿಗೆ ಒಂದು ರೆಸ್ಪಾನ್ಸ್ ಅನ್ನ ಕೊಡೋದಿಲ್ಲ. ಅದೇ ರೀತಿ ಸಾರ್ವಜನಿಕರು ಕರೆ ಮಾಡಿದಾಗ ಕೂಡ ಯಾವುದೇ ಒಂದು ಸ್ಪಂದನೆಯನ್ನ ಕೊಡುವ ನಿಟ್ಟಿನಲ್ಲಿ ಅವರು ಸ್ಪಂದಿಸುವುದಿಲ್ಲ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು ರಾಮ್. ನೋಡಿ ದೀಪಕ್, ಈಗ ನಾವು ರಾಮು ಅಗ್ನಿ ಅವ್ರಿಗೆ ಕರೆ ಮಾಡ್ತಾ ಇದ್ದೀವಿ ಇಲ್ಲಿಂದ ಆಫೀಸಿಂದ. ಅವ್ರ ಪಿ ಎಗೆ ಮೊಬೈಲ್ ಕೊಟ್ಟು ಊಟಕ್ಕೆ ಹೋಗಿದ್ದಾರೆ ಹೇಳಿ ಅವ್ರಿಗೆ ಅಂತ ಹೇಳ್ತಾರಂತೆ. ಖಂಡಿತ ರಾಮ್, ಯಾಕಂತಂದ್ರೆ ಒಬ್ಬ ಸರ್ಕಾರಿ ಅಧಿಕಾರಿ ತನ್ನ ಒಬ್ಬ ಪಿ ಎ ಕಡೆಗೆ ಸ್ವಂತ ಸರ್ಕಾರದ ಮೊಬೈಲ್ ಅನ್ನ ಅಂದ್ರೆ ಸರ್ಕಾರಿ ನಂಬರ್ ಅನ್ನ ಈಗ ಬಳಕೆಗೆ ಮತ್ತೊಬ್ಬರ ಕಡೆಗೆ ಕೊಡೋದು ಕೂಡ ಒಂದು ಕಡೆ ದುರಾದೃಷ್ಟ ಅಂತಾನೆ ಹೇಳ್ಬೋದು ರಾಮ್. ಎಸ್ ಥ್ಯಾಂಕ್ ಯು ದೀಪಕ್. ಜಸ್ಟ್ ಅಧಿಕಾರಿ, ಕಾರ್ಯನಿರ್ವಾಹಕ ಅಧಿಕಾರಿ, ಏನು ಮಹಾರಾಜ ಅಲ್ಲ. ನೀವಿರೋ ಜನರ ಸೇವೆಗೆ. ಅಲ್ಲಿ ನೀವು ಇವತ್ತು ನಿಮ್ಮ ಬರ್ತ್ಡೇ ಕೇಕ್ ಕಟ್ ಮಾಡ್ಕೊಳ್ತೀರಿ, ನಾಳೆ ನಿಮ್ಮ ಮಗನೋ ಮಗಳೋ ಅವ್ರನ್ನೂ ಕರ್ಕೊಂಡು ಬಂದು ಕೇಕ್ ಕಟ್ ಮಾಡ್ತೀರಿ. ಯಾರು ಕೇಳೋದು ಬೇಡವಾ ನಿಮ್ಮನ್ನು? ಅದೇ ನಿಮ್ಮ ಮನೆ ಅಂದ್ಕೊಂಡ್ರ? ನೋಡೋಣ ಇದನ್ನು ಏನು ಮಾಡ್ತಾರೆ ಅಂತ ಹೇಳಿ.